ನಾವಿವತ್ತು ಇದ್ದೀವಿ ನಮ್ಮ ಹೊನ್ನಾವರದಲ್ಲಿರ್ತಕ್ಕಂತಹ ವಿನಾಯಕನ ವನದಲ್ಲಿ. ಬನ್ನಿ ನಮ್ಮ ವಿನಾಯಕನ ಹಿಸ್ಟ್ರಿಯನ್ನ ಇಲ್ಲಿ ತಿಳ್ಕೊಳ್ಳೋಣ. ನನಗೆ ಹೊಂದಿಸ್ತಾ ಇವತ್ತಿನ ಈ ಜಾಗವನ್ನ ನಿಮ್ಗೆಲ್ಲ ತೋರಿಸ್ತೀನಿ, ಬನ್ನಿ. ಪಾರ್ವತಿ ದೇವಿ ಒಂದು ದಿನ ಸ್ನಾನಕ್ಕೆ ಹೋಗ್ಬೇಕಾದ್ರೆ ತನ್ನ ಶ್ರೀಗಂಧದಿಂದ ಒಂದು ಕಾವಲಿಗೋಸ್ಕರ ಒಂದು ಪ್ರತಿಮೆಯನ್ನ ಸೃಷ್ಟಿಸಿ ಅದಕ್ಕೆ ಜೀವವನ್ನ ಕೊಡ್ತಾಳೆ. ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗುವ ಮುನ್ನ ಬಾಲಕನಿಗೆ ಹೇಳ್ತಾಳೆ, ಯಾರೇ ಬಂದರೂ ಒಳಗೆ ಪ್ರವೇಶವನ್ನು ಕೊಡಬಾರದು ಎಂದು. ಆ ಬಾಲಕ ಕಾವಲು ಕಾಯುವ ಸಮಯದಲ್ಲಿ ಸಾಕ್ಷಾತ್ ಪರಮೇಶ್ವರನಾದ ಶಿವನು ಪಾರ್ವತಿಯನ್ನು ನೋಡಲು ಬರುತ್ತಾನೆ. ಆದರೆ ಈ ಬಾಲಕ ಅವರನ್ನು ನಿರಾಕರಿಸುತ್ತಾರೆ. ಪಾರ್ವತಿ ದೇವಿಯು ಸ್ನಾನ ಮಾಡುತ್ತಿರುವುದಾಗಿ ಹೇಳಿ ತದನಂತರದಲ್ಲಿ ಭೇಟಿ ಮಾಡಲು ಹೇಳುತ್ತಾನೆ. ಇದರಿಂದ ಕೋಪಗೊಂಡ ಶಿವನು ಅವನ ಕತ್ತನ್ನು ಕತ್ತರಿಸಲು ಮುಂದಾಗುತ್ತಾನೆ. ಸ್ನಾನದಿಂದ ಬಂದ ತಕ್ಷಣ ತನ್ನ ಮಗು ಸತ್ತು ಬಿದ್ದಿರುವುದನ್ನು ನೋಡಿದ ಪಾರ್ವತಿಯ ಕಣ್ಣಲ್ಲಿ ನೀರು ತುಂಬಿ ದುಃಖ ತಪ್ಪಿತಳಾಗಿರುತ್ತಾಳೆ. ಆಗ ಪರಮೇಶ್ವರನು ಸೈನಿಕರನ್ನು ಕರೆಯಿಸಿ ಅವರಿಗೆ ಉತ್ತರ ದಿಕ್ಕಿನಲ್ಲಿ ಯಾವುದಾದರೂ ಒಂದು ಮೊದಲು ಕಾಣುವ ಪ್ರಾಣಿಯ ಕತ್ತನ್ನು ಕತ್ತರಿಸಿ ತರುವುದಾಗಿ ಹೇಳುತ್ತಾನೆ. ಇಡೀ ಕಾಡನ್ನು ಹುಡುಕಿ ಕೊನೆಗೆ ಆನೆಯ ಕತ್ತನ್ನು ಕತ್ತರಿಸಿ ತಂದು ಶಿವನ ಕೈಗೆ ಕೊಡುತ್ತಾರೆ. ಈ ರೀತಿಯಾಗಿ ಶಿವನು ಬಾಲಕನಿಗೆ ಆನೆಯ ತಲೆಯನ್ನು ಇಟ್ಟು ಇದಕ್ಕೆ ಜೀವವನ್ನು ತುಂಬಿದನು. ಈ ರೀತಿಯಾಗಿ ವಿನಾಯಕನ ವನವು ಪ್ರಸಿದ್ಧಿಯಾಯಿತು.